ವಿವಿಧ ಹಂತದ ನ್ಯಾಯಾಲಯಗಳಲ್ಲಿ ಬಾಕಿ ಇದ್ದು ರಾಜಿಯಾಗಬಲ್ಲ ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಕಕ್ಷಿದಾರರ ಸಮ್ಮುಖದಲ್ಲಿ ಮಾರ್ಚ್ 8ರಂದು 2025ರ ಮೊದಲ ಲೋಕ್ ಅದಾಲತ್ನಲ್ಲಿ ಇತ್ಯರ್ಥಪಡಿಸಲಾಗುತ್ತಿದ್ದು ಸಾರ್ವಜನಿಕರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ನೇರಳೆ ವೀರಭದ್ರಯ್ಯ ಭವಾನಿ ಅವರು ಮನವಿ ಮಾಡಿದರು. ನಾವು ಹಮ್ಮಿಕೊಂಡಿದ್ದೀವಿ. ಇದರದ್ದು ಮೇನ್ ಉದ್ದೇಶ ನಿಮಗೆ ಲಾಸ್ಟ್ ಟೈಮ್ ಹೇಳ್ದಂಗೂ ಕೂಡ ಗೊತ್ತಿದೆ. ಯಾವ್ಯಾವ ಕೇಸಸ್ಸು ಕಾಂಪೌಂಡಬಲ್ ಆಗುತ್ತೋ ಕ್ರಿಮಿನಲ್ ಕೇಸಸ್ಸಲ್ಲಿ ಅಂಥ ಕೇಸಸ್ನ ನಾವು ರಾಜಿ ಮಾಡ್ತೀವಿ. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ನ್ಯಾಯಾಲಯದ ಸಭಾಂಗಣದಲ್ಲಿ ಇಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ನೇರಳೆ ವೀರಭದ್ರಯ್ಯ ಭವಾನಿಯವರ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟ್ರೀಯ ಲೋಕ ಅದಾಲತ್ ಕುರಿತು ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದ್ದಾರೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕ ನಿರಂತರವಾಗಿ ರಾಜಿ ಪಂಚಾಯಿತಿ ಮೂಲಕ ವ್ಯಾಜ್ಯ ಪೂರ್ವ ಮತ್ತು ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ರಾಜಿಯಾಗಬಲ್ಲ ಪ್ರಕರಣಗಳನ್ನು ಇತ್ಯರ್ಥಪಡಿಸುತ್ತಾ ಬರಲಾಗುತ್ತಿದೆ. ಈ ಬಾರಿ ಅದಾಲತ್ನಲ್ಲಿ ಜಿಲ್ಲಾ ನ್ಯಾಯಾಲಯವೂ ಸೇರಿದಂತೆ ಜಿಲ್ಲೆಯ ತಾಲೂಕು ಹಂತದ ನ್ಯಾಯಾಲಯಗಳಲ್ಲಿ ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು, ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಉದ್ಯೋಗದಲ್ಲಿ ಪುನರ್ ಸ್ಥಾಪಿಸಲ್ಪಡುವ ಪ್ರಕರಣಗಳು, ಕೈಗಾರಿಕಾ ಕಾರ್ಮಿಕ ವೇತನಕ್ಕೆ ಸಂಬಂಧಿಸಿದಂತಹ ಕ್ಲೈಮ್ಗಳು, ಜಿಲ್ಲಾ ಗ್ರಾಹಕರ ಪರಿಹಾರ ಆಯೋಗದಲ್ಲಿನ ಪ್ರಕರಣಗಳು, ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗದ ಪ್ರಕರಣಗಳು, ವಿಚ್ಛೇದನವನ್ನ ಹೊರತುಪಡಿಸಿ ವೈವಾಹಿಕ ಕುಟುಂಬ ನ್ಯಾಯಾಲಯದ ಪ್ರಕರಣಗಳನ್ನು ಕಕ್ಷಿದಾರರು ಹಾಗೂ ವಕೀಲರ ಸಹಕಾರದೊಂದಿಗೆ ಇತ್ಯರ್ಥಪಡಿಸಲಾಗುವುದು ಎಂದರು. ಯಾವ್ಯಾವ ಕೇಸಸ್ಸು ಕಾಂಪೌಂಡಬಲ್ ಆಗುತ್ತೋ ಕ್ರಿಮಿನಲ್ ಕೇಸಸ್ಸಲ್ಲಿ ಅಂಥ ಕೇಸಸ್ನ ನಾವು ರಾಜಿ ಮಾಡ್ತೀವಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಸಿವಿಲ್ ಲಿಟಿಗೇಷನ್ಸ್ಗೆ ಅಂತ ಬಂದಾಗ ಬ್ಯಾಂಕ್ ಕೇಸಸ್ಗಳು, ಆಮೇಲೆ ಕಾರ್ಮಿಕರಿಗೆ ಸಂಬಂಧಂಥ ಕೇಸಸ್ಗಳು, ಕನ್ಸ್ಯೂಮರ್ ಮ್ಯಾಟರ್ಸ್ ಕೂಡ ಕಾಂಪ್ರಮೈಸ್ ಆಗುತ್ತೆ. ಆಮೇಲೆ ರೇರಾ ಮ್ಯಾಟರ್ ಇಲ್ಲಿ ಜಾಸ್ತಿ ಇಲ್ಲ. ಆಮೇಲೆ ಪಾರ್ಟಿಷನ್ ಸೂಟ್ಸು ಮತ್ತು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸು, ಆಮೇಲೆ ಚಿಕ್ಕ ಪುಟ್ಟ ಲಿಟಿಗೇಷನ್ಸ್ ಏನೇನಿದೆಯೋ ಅದೆಲ್ಲ ಕೂಡ ಕಾಂಪ್ರಮೈಸ್ ಆಗುತ್ತೆ. ಒಂದೇ ಉದ್ದೇಶ ಏನಪ್ಪ ಅಂದರೆ ನಮ್ಮ ಲಿಟಿಗೇನ್ಸ್ಗೆ ಆದಷ್ಟು ಬೇಗ ಕೇಸಸ್ನ ಇತ್ಯರ್ಥ ಆಗಿ ಅವ್ರಿಗೆ ರಿಲೀಫು ಕೂಡ ಇಮಿಡಿಯೇಟಾಗಿ ಸಿಕ್ಕೋದು ಒಂದೇ ಉದ್ದೇಶದಿಂದ ನಾವು ಆ್ಯಕ್ಚುಲಿ ಈ ಲೋಕ್ ಅದಾಲತ್ತು ವರ್ಷಕ್ಕೆ ನಾವು 4 ಸಲ ಇಟ್ಕೊಂಡಿದ್ದೀವಿ. ಈ ಸಲ ಮೊದಲನೇದು ಲೋಕ್ ಅದಾಲತ್ತು. ಅದಕ್ಕೆ ನಾವು ಇಷ್ಟೇ ಕೇಳೋದು, ಎಲ್ಲರೂ ನಿಮ್ಮ ಮಾಧ್ಯಮ ಮೂಲಕ ಯಾರ್ಯಾರು ಲಿಟಿಗೇನ್ಸ್ ಇದ್ದಾರೋ ಅಂಥವ್ರಿಗೆ ತಲುಪಿದ್ರೆ ಇದು ಇನ್ಫಾರ್ಮೇಷನ್ಸ್ ಅವ್ರಿಗೆ ಹೋಯಿತು ಅಂತಂದರೆ ಮ್ಯಾಟ್ರಸ್ನ ಕೂಡ ಜಾಸ್ತಿ ಮ್ಯಾಟ್ರಸ್ನ ಕಾಂಪ್ರಮೈಸಸ್ ಆಗಕ್ಕೆ ಸಾಧ್ಯ ಆಗುತ್ತೆ. ಪೆಂಡಿಂಗ್ ಲಿಟಿಗೇಷನ್ಸು ಸ್ವಲ್ಪ ಕಮ್ಮಿ ಆಯಿತು ಅಂತಂದರೆ ನಮಗೆ ನಮ್ಮ ನ್ಯಾಯಾಲಯದ ಬೇರೆ ಘೋರ ಅಪರಾಧಗಳಿರುತ್ತೆ ನೋಡಿ, ಅಂಥ ಕೇಸಸ್ ಕೂಡ ನಾವು ಕಾನ್ಸಂಟ್ರೇಟ್ ಜಾಸ್ತಿ ಮಾಡ್ಬೋದು ಅಂತ ಒಂದು ಉದ್ದೇಶ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ನಾವು ಲಾಸ್ಟು ಲೋಕ್ ಅದಾಲತಲ್ಲೂ ಕೂಡ ಒಂದು ಸುಮಾರು 50 ವರ್ಷದ ಹಿಂದಿದ್ದು ಒಂದು ವ್ಯಾಜ್ಯ ಕೂಡ ಇತ್ಯರ್ಥ ಆಗಿದೆ. ಅದು ಕೂಡ ಅದು ಇದ್ದಿದ್ದು ಭಾಳ ಇದೆ. ಲಿಮಿಟ್ ಇದ್ದಿದ್ದು ಏನಪ್ಪ ಅಂತಂದರೆ ಡಿಸ್ಪ್ಯೂಟ್ ವಾಸ್ ಓನ್ಲಿ ಇನ್ ರೆಸ್ಪೆಕ್ಟ್ ಆಫ್ ಒಂದು 10 ಅಡಿ ಹೆಚ್ಚು ಕಮ್ಮಿ ಇದೆ. ಒಂದು ಜಾಗಕ್ಕೋಸ್ಕರನೇ ಸುಮಾರು ಒಂದು 50 ವರ್ಷ ಲಿಟಿಗೇಷನ್ ನಡೆದಿದೆ. ಅದು ಕೇಸ್ ಹಾಕಾದ್ಮೇಲೆ ಒಂದು ಕೇಸ್ ಆದಮೇಲೆ ಇನ್ನೊಂದು ಕೇಸು ಅಂತ ನಾವು ಟ್ರೇಸ್ ಔಟ್ ಮಾಡ್ಕೊಂಡು ಹೋಯ್ತು ಅಂದ್ರೆ ಸುಮಾರು 50 ವರ್ಷದಿಂದನೂ ಕೂಡ ಅವರು ಒಂದು ಬರೀ 10 ಅಡಿ ಜಾಗಕ್ಕೋಸ್ಕರನೇ ಲಿಟಿಗೇಷನ್ ಇದ್ದಿದ್ದು. ಅಂಥ ಕೇಸಸ್ಗಳನ್ನ ಈಗ ನಮ್ಮ ಲಾಸ್ಟ್ ಲೋಕ್ ಅದಾಲತಲ್ಲಿ ಕಾಂಪ್ರಮೈಸ್ ಆಯಿತು. ಅದು ನೋಡಿದ್ರೇ ಅನಿಸುತ್ತೆ, ಬಿಕಾಸ್ ಒಂದು ವ್ಯಾಜ್ಯನ ನಾವು ಒಂದು ಹಂತಕ್ಕೆ ಒಂದು ಇತ್ಯರ್ಥ ತಂದ್ರೂ ಕೂಡ ಅದನ್ನ ಮೇಲಕ್ಕೆ ಅಂತ ಹೋಗಿ ಸುಮಾರು ಸುಪ್ರೀಂ ಕೋರ್ಟ್ ತನಕ ಹೋಗಿ ಬಂದು ವಾಪಸ್ ಬಂದರೆ ಏನಾಗುತ್ತೆ ಅಂತಂದರೆ ಯಾರಿಗೆ ರಿಲೀಫ್ ಸಿಕ್ಕಬೇಕಾಗಿರುತ್ತೋ ಅಂಥ ಲಿಟಿಗೇನ್ಸ್ಗೆ ಇಮಿಡಿಯೇಟಾಗಿ ರಿಲೀಫ್ ಸಿಕ್ಕಲ್ಲ. ಅವರು ಮೊಮ್ಮಕ್ಕಳು ಆ ಥರ ಆಗುತ್ತೆ. ಮೊಮ್ಮಕ್ಕಳಿಗೆ ಲಿಟಿಗೇಷನ್ ಇತ್ತು ಅಂತ ಅವ್ರಿಗೆ ಏನಾದರೂ ರಿಲೀಫ್ ಸಿಕ್ತು ಅಂತಂದ್ರೂ ಕೂಡ ಅದು ಎಷ್ಟು ಆ ವರ್ಷ ಏನಂದರೆ ಅವ್ರಿಗೆ ಎಂಜಾಯ್ಮೆಂಟೇ ಆಗಲ್ಲ ರಿಲೀಫು. ಸೊ ಇದು ಲಿಟಿಗೇಷನ್ ನಮ್ಮಲ್ಲಿ ಪೆಂಡೆನ್ಸಿನೂ ಕೂಡ ಈಗ ದಿನನಿತ್ಯ ನೋಡ್ತಾ ಹೋಯ್ತು ಅಂದರೆ ದಿನಕ್ಕೂ ಜಾಸ್ತಿನೇ ಹೋಗ್ತಾ ಇದೆ. ಸೊ ಇದು ಏನಪ್ಪ ಅಂದರೆ ಯಾವ್ಯಾವ ಮ್ಯಾಟ್ರಸ್ನ ಕಾಂಪ್ರಮೈಸ್ ಆಗ್ಬೋದು ಅಂಥ ಮ್ಯಾಟ್ರಸ್ನ ಲೋಕ್ ಅದಾಲತಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡ್ರೆ ನಮಗೆ ಡೆಫಿನೆಟ್ ಹಾಗೆ ಅದು ಯಾರ್ಯಾರು ಲಿಟಿಗೇನ್ಸ್ ಇರುತ್ತೆ ನೋಡಿ ಅವ್ರಿಗೆ ಇಮಿಡಿಯೇಟಾಗಿ ರಿಲೀಫ್ ಸಿಕ್ಕಿ ಅವರು ದೇ ಕ್ಯಾನ್ ರಿಯಲೈಸ್ ದ ಫ್ರೂಟ್ಸ್ ಆಫ್ ದಿ ಡಿಗ್ರಿ ಅಂತ ನಾನು ಹೇಳ್ಬೋದು. ಸೊ ಅದಕ್ಕೆ ನಾನು ನಿಮ್ಮನ್ನೆಲ್ಲನೂ ಇಷ್ಟೇ ಕೇಳ್ಕೊಳ್ಳೋದು, ಆದಷ್ಟು ಯಾರ್ಯಾರು ನಮ್ಮ ನ್ಯಾಯಾಲಯದಲ್ಲಿ ಬಂದು ಅವರು ಕೇಸಸ್ನ ಹಾಕಿದಾರೋ ಅಂಥವ್ರಿಗೆ ಕಾಂಪ್ರಮೈಸಸ್ ಕೇಸಸ್ನ ಇಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ತು ಅಂದರೆ ಲೋಕ್ ಅದಾಲತ್ತಲ್ಲಿ ಅದು ಅವತ್ತೇ ಇತ್ಯರ್ಥನೂ ಆಗುತ್ತೆ. ಆಮೇಲೆ ಇನ್ನೊಂದೇನೆಂದರೆ ವಿ ಆರ್ ಎವ್ರಿ ಡೇ ನಾವು ಕನ್ಸಿಲೇಷನಲ್ಲಿ ಕೂತ್ಕೊತಾ ಇದ್ದೀವಿ. ಇವಾಗ ಯಾಕೆ ಹೇಳ್ಬೇಕಂದ್ರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಕೇಸಸ್ಸಲ್ಲಿ, ಆಮೇಲೆ ಮೋಟಾರ್ ವೆಹಿಕಲ್ಸ್ ಕೇಸಸ್ಸಲ್ಲಿ, ಆಮೇಲೆ KSRTC ಮ್ಯಾಟರ್ಸಲ್ಲಿ ಎಲ್ಲನೂ ಕೂಡ ನಾವು ದಿನನಿತ್ಯ 4 ಗಂಟೆಯಿಂದ 4:15 ಮೇ ಬಿ ಆಫ್ಟರ್ ದಿ ಕೋರ್ಟ್ ಒಂದು ಅರ್ಧ ಗಂಟೆ ಮುಂಚೆ ನಾವು ಟೈಮ್ ಮಾಡಿಕೊಂಡು
ಕನ್ಸಲೇಷನ್ ಕೂಡ ಮಾಡ್ತಾಯಿದ್ದೀವಿ ಪಾರ್ಟೀಸ್ಗಳಿಗೆ. ನಾವು ನೋಟಿಸು ಕೂಡ ಕೊಟ್ಟಿದ್ದೀವಿ. ಆಮೇಲೆ ಇವತ್ತಿನ ದಿನ ಹೇಳಬೇಕಂತಂದರೆ ನಮ್ಮ ಫ್ಯಾಮಿಲಿ ಕೋರ್ಟ್ ಮೇಡಮ್ ಲತಾ ಕುಮಾರಿ ಅವರು ಕೂಡ ಗೌರಿಬಿದನೂರಿಗೆ ಹೋಗ್ಬಿಟ್ಟು ಅಲ್ಲೂ ಕೂಡ ಕನ್ಸಿಲೇಷನ್ ಮಾಡೋಕ್ಕೆ ಆಲ್ ಫ್ಯಾಮಿಲಿ ಕೇಸಸ್ ಎಕ್ಸೆಪ್ಟ್ ದಿ ಡಿವೋರ್ಸ್ ಮ್ಯಾಟರ್ಸ್ ಬಿಟ್ಟು ಅಂತ ಯಾವುದಾದ್ರು ರೆಸ್ಟ್ರಿಕ್ಷನ್ ಆಫ್ ಕಾಂಜುಗಲ್ ರೈಟ್ಸ್ ಅಂತ ಕೇಸಸ್ ಇರುತ್ತೆ ನೋಡಿ. ಆಮೇಲೆ ಇವನ್ ಮೇಂಟೆನೆನ್ಸು ಚಿಕ್ಕ ಪುಟ್ಟ ಅಂದರೆ ಫ್ಯಾಮಿಲಿ ಮ್ಯಾಟರ್ಸು ಎಕ್ಸೆಪ್ಟ್ ಡಿವೋರ್ಸ್ ಮ್ಯಾಟರ್ಸ್ ಬಿಟ್ಟು ಅಂಥ ಕೇಸಸಲ್ಲೂ ಕೂಡ ಮೇಡಮ್ ಸಿಟ್ಟಿಂಗ್ ಮಾಡಿ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಕಾಂಪ್ರಮೈಸ್ ಕೂಡ ಮಾಡ್ತಾಯಿದ್ದಾರೆ. ಗೌರಿಬಿದನೂರಿಗೂ ಇವತ್ತು ಹೋಗ್ತಾ ಇದ್ದಾರೆ. ಇವತ್ತು ನಾಳೆ ನಾಳಿದಂತ 3 ದಿನ ವಿ ಆರ್ ಫಿಕ್ಸ್ಡ್. ಅದೇ ಥರ ಮೇಡಮು ಕೂಡ ಎಲ್ಲ ತಾಲೂಕಾಸಿಗೂ ಕೂಡ ಹೋಗಿ ಅಲ್ಲಿ ಒಂದು ಅರಿವು ಕೂಡ ಮುಟ್ತಾ ಇದ್ದಾರೆ. ಅವ್ರಿಗೆ ಏನಪ್ಪ ಅಂತಂದರೆ ಲಿಟಿಗೇನ್ಸ್ ಅಂದರೆ ಡೈರೆಕ್ಟಾಗೆ ವಿ ಆರ್ ಹ್ಯಾವಿಂಗ್ ಅ ಡೈರೆಕ್ಟ್ ಕಾಂಟ್ಯಾಕ್ಟ್. ಇಷ್ಟು ದಿನವೂ ನಾವು ತಾಲೂಕಾಸ್ ಜಡ್ಜಸ್ಗೆ ಮಾಡಿ ಇದು ಮಾಡ್ತಾಯಿದ್ವಿ. ಬಟ್ ಈ ಸಲ ಏನಪ್ಪ ಅಂದರೆ ಮೆಂಬರ್ ಸೆಕ್ರೆಟರಿ ಇಸ್ ಪರ್ಸ್ನಲಿ ವಿಸಿಟಿಂಗ್ ಈಚ್ ಆಫ್ ದಿ ತಾಲೂಕಾಸ್ಗೆ ಹೋಗಿ ಅಲ್ಲಿ ಕೂಡ ಎಲ್ಲ ಯಾವ್ಯಾವ ಮ್ಯಾಟರ್ಸು ಕಾಂಪ್ರಮೈಸಸ್ ಆಗುತ್ತೋ ಅಂಥ ಕೇಸಸ್ನ ಮೇಡಮ್ ಅವರು ಸ್ಪೆಸಿಫಿಕ್ ಆಗಿಯೇ ಐಡೆಂಟಿಫೈ ಮಾಡಿ ಅವ್ರನ್ನ ಅವ್ರಿಗೆ ನೋಟಿಸು ಕೂಡ ಜಾರಿ, ನಮ್ಮ ಪ್ರಾಸೆಸರ್ ಮೂಲಕ ನೋಟಿಸನ್ನು ಜಾರಿ ಮಾಡಿ ಅವ್ರಿಗೊಂದು ಡೇಟ್ ಕೂಡ ನಿಗದಿ ಮಾಡಿದ್ದೀವಿ. ಆ ದಿನ ಕನ್ಸಿಲೇಷನ್ ಬಂದು ನಾವು ಕನ್ಸಿಲೇಷನ್ ಕೂಡ ಕೂತ್ಕೊಂಡು ಅವ್ರ ಕನ್ಸಿಲೇಷನ್ ಕೂಡ ಮಾಡಿ ಯಾವುದೇ ಕಾಂಪ್ರಮೈಸ್ ಆಗುತ್ತೋ ಅಂಥ ಕೇಸಸ್ ಎಲ್ಲ ಕಾಂಪ್ರಮೈಸ್ ಮಾಡೋಕ್ಕೂ ಕೂಡ ಒಂದು ಪ್ರಯತ್ನ ಮಾಡಿದ್ದೀವಿ. ಇದು ಒಂದೇ ಉದ್ದೇಶ. ಯಾಕಂತಂದರೆ ಆ್ಯಸ್ ಆನ್ ಟುಡೇ ನೀವು ನೋಡಬೇಕು ಅಂದರೆ ಲಿಟಿಗೇಷನ್ಸು ನಾನು ಇಲ್ಲಿ ಬಂದು ಚಾರ್ಜ್ ತೊಗೊಂಡಾಗ ಇಟ್ ವಾಸ್ ಅರೌಂಡ್ 39,000. ಇವಾಗ ನೋಡ್ತು ಅಂತಂದರೆ ನೀವು ಲಾಸ್ಟ್ ಟೈಮು ಹೇಳಿದೆ 40,000ಕ್ಕಿಂತ ಹೆಚ್ಚು ಇತ್ತು ಅಂತ. ಇವಾಗ ನೋಡಿದ್ರೆ ನಮಗೆ 43,385 ಕೇಸು ಪೆಂಡೆನ್ಸಿ ಇದೆ. ಪೆಂಡೆನ್ಸಲ್ಲಿ